ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಪಠ್ಯ 7ನೆಯ ಪಠ್ಯ ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂಥದ್ದು ಮುದ್ದಣ ಅವರು ಬರೆದಿರುವಂಥ ಒಂದು ಪಠ್ಯವನ್ನು ನೋಡೋಣ. ಮೊದಲಿಗೆ ಲೇಖಕರ ಪರಿಚಯ. ಮುದ್ದಣ ಅವರು 1869ರಿಂದ 1901 ಅವರ ಒಂದು ಕಾಲಘಟ್ಟ. ಲಕ್ಷ್ಮೀನಾರಾಯಣಪ್ಪ ಅನ್ನುವಂತಹ ಕಾವ್ಯನಾಮ ಅವ್ರದ್ದು. ಉಡುಪಿ ಜಿಲ್ಲೆಯ ನಂದಳಿಕೆ ಎನ್ನುವಂತಹ ಗ್ರಾಮದಲ್ಲಿ ಇವರು ಹುಟ್ಟುತ್ತಾರೆ. ಪಾಠಾಳಿ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ಅನ್ನುವಂಥವ್ರು ಇವರ ತಂದೆ ತಾಯಿಯರು. ಬಡತನ ಮತ್ತು ಕ್ಷಯರೋಗಕ್ಕೆ ಬಲಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ತೀರ್ಕೊಂಡಂತಹ ಮುದ್ದಣ ಕವಿ ಉಡುಪಿಯ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ, ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಪ್ರಯೋಗಶೀಲ ವ್ಯಕ್ತಿತ್ವದ ಮುದ್ದಣ ಅವರು ಸಾಹಿತ್ಯ, ಸಂಗೀತ, ಯಕ್ಷಗಾನ ಕಲೆಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ಮತ್ತು ಪರಿಶ್ರಮವನ್ನು ಹೊಂದಿದ್ರು. ಅದ್ಭುತ ರಾಮಾಯಣ, ಶ್ರೀರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಅಂತಕ್ಕಂಥದ್ದು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಅನ್ನುವಂತಹ 2 ಯಕ್ಷಗಾನ ಪ್ರಸಂಗಗಳನ್ನು ಕೂಡ ರಚಿಸಿದ್ದಾರೆ ಅನ್ನುವಂಥದ್ದು. ಇವರು ವಾಲ್ಮೀಕಿ ರಾಮಾಯಣ ಮತ್ತು ಭಗವದ್ಗೀತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕಾಮಶಾಸ್ತ್ರ ಕುರಿತ ಗ್ರಂಥವೊಂದನ್ನು ಇವರು ರಚಿಸಿದ್ದಾರೆ ಅಂತಕ್ಕಂಥದ್ದಕ್ಕೆ ಇವರ ಹೆಸರಿನಲ್ಲಿ ಇರ್ತಕ್ಕಂಥ ಗ್ರಂಥ ನಮಗೆ ಹೇಳುತ್ತೆ. ಗೋದಾವರಿ ಅನ್ನುವಂಥ ಅಪೂರ್ಣ ಕಾದಂಬರಿಯನ್ನು ಕೂಡ ಇವರು ರಚಿಸಿದ್ರು ಅನ್ನುವಂಥದ್ದು. ನಿಮಗೆ ನೀಡಿರ್ತಕ್ಕಂಥ ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂಥ ಪ್ರಸ್ತುತ ಭಾಗವನ್ನು ನೋಡೋದಾದರೆ, ಈ ಒಂದು ಪ್ರಸಂಗವನ್ನು ಮುದ್ದಣ ಮನೋರಮೆಯರ ಪ್ರಸಂಗ ಅಂಥೇಳಿ, ಅಂದರೆ ಸರಸ ಸಲ್ಲಾಪ ಅಂಥೇಳಿ ಕರೀತಾರೆ ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ. ಈ ಒಂದು ಸನ್ನಿವೇಶವನ್ನು ಈ ಕಾವ್ಯದಲ್ಲಿ ಈ ಪ್ರಸಂಗ ರಾಮಾಶ್ವಮೇಧ ಕಾವ್ಯಕ್ಕೆ ಕವಿ ಮುದ್ದಣ ನಿರ್ಮಿಸಿದಂಥ ಒಂದು ಸುಂದರ ಚೌಕಟ್ಟು ಅನ್ನುವ ಖ್ಯಾತಿಯನ್ನು ಕೂಡ ಹೊಂದಿದೆ. ಪರಂಪರೆಯ ಅರಿವಿನ ಜೊತೆಗೆ ಹೊಸ ಕಾಲದ ಬೇಕು ಬೇಡಗಳ ಸ್ಪಂದನ, ಚರ್ಚೆ ಈ ಒಂದು ಕಾವ್ಯಭಾಗದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಕ್ಕಂಥದ್ದು. ಮೇಲ್ನೋಟಕ್ಕೆ ಸತಿಪತಿಯರ ಸರಸದ ಮಾತುಗಳ ಹಾಗೆ ಕಂಡರೂ ಕೂಡ ಈ ಪ್ರಸಂಗ ಹೊಸ ಕಾಲದ ಕನ್ನಡ ಓದುಗರ ಅಪೇಕ್ಷೆ, ನಿರೀಕ್ಷೆಗಳನ್ನು ಧ್ವನಿಸುವ ರೀತಿಯಲ್ಲಿ ನಮಗೆ ಕಂಡುಬರುತ್ತೆ. ತಿರುಳುಗನ್ನಡದ ಬಗ್ಗೆ ಅಭಿಮಾನ, ಕ್ಲಿಷ್ಟ ಸಂಸ್ಕೃತ ವಾಕ್ಯ ರಚನೆಯ ಬಗ್ಗೆ ವಿರೋಧ, ವಸ್ತು, ರಸ, ಶೈಲಿ ಪ್ರಕಾರ ಈ ಎಲ್ಲದರ ಬಗ್ಗೆ ಇಲ್ಲಿ ಸಂವಾದವಿದೆ. ಹೆಂಡತಿಯ ರೂಪದಲ್ಲಿ ಆ ಒಂದು ಸೂಚ್ಯವಾಗಿ ಆಕೆ ಹೇಳ್ತಾಳೆ, ನೀರಿಳಿಯದ ಗಂಟಲೋಳು ಕಡಬಂ ತೊರಕಿದಂತಾಯಿತು. ಅಂದರೆ ನೀರು ಸಂಸ್ಕೃತದಲ್ಲಿ ಹೇಳಿದ್ರೆ ನನಗೇನು ಅರ್ಥ ಆಗುತ್ತೆ, ನನಗೆ ನನ್ನ ಭಾಷೆಯಲ್ಲಿ ಹೇಳುವಂಥ ಭಾಷಾಭಿಮಾನವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಈ ಒಂದು ಕಾವ್ಯ ಭಾಗವನ್ನು ರಚಿಸಿದ್ದಾರೆ ಮುದ್ದಣ ಅವರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮುದ್ದಣ ಸೃಷ್ಟಿಸಿರುವಂತಹ ಮನೋರಮೆಯ ಪಾತ್ರ ಏಕಕಾಲಕ್ಕೆ ಪ್ರೇಮಿಯಾಗಿ, ಶುದ್ಧ ಸಹೃದಯಿಯಾಗಿ, ಪ್ರಬುದ್ಧ ವಿಮರ್ಶಕಿಯಾಗಿಯೂ ಕೂಡ ಕಂಡುಬರುವಂಥದ್ದು ಈ ಒಂದು ಕಾವ್ಯ ಭಾಗದ ಈ ಒಂದು ಸನ್ನಿವೇಶ ಅತ್ಯಂತ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ಕನ್ನಡದ ಕಸ್ತೂರಿಯ ಪರಿಮಳ ಈ ಸಂಭಾಷಣೆಯಲ್ಲಿ ಅಮೋಘವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಂತಕ್ಕಂಥದ್ದು. ನಡುಗನ್ನಡ ಸಾಹಿತ್ಯ ಹಿಂದೆ ಸರಿದು ಹೊಸಗನ್ನಡ ಸಾಹಿತ್ಯ ರೂಪುಗೊಳ್ಳದ ಇದ್ದಂತಹ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ಬದುಕಿದಂತಹ ಮುದ್ದಣ್ಣನವರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆಯ ಪ್ರಭಾವಕ್ಕೆ ಹೊಸ ಸ್ಥಿತ್ಯಂತರವನ್ನು ಹೊಂದುವಂತಹ ಅಥವಾ ಒಳಪಡುವಂತಹ ಸಂದರ್ಭ ಅದಾಗಿತ್ತು ಅಂತಕ್ಕಂಥದ್ದು. ಈ ಸಂದಿಗ್ಧ ಸಂಕ್ರಮಣ ಕಾಲದ ಗೊಂದಲಗಳು, ಬದಲಾವಣೆಯ ಹಾದಿ ಮುಂತಾದವುಗಳ ಚರ್ಚೆಯನ್ನು ಮುದ್ದಣ್ಣ ಅತ್ಯಂತ ಅಮೋಘವಾಗಿ ನಿಭಾಯಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅನ್ನುವಂತಹ ಅವನ ಹೇಳಿಕೆ ಆಧುನಿಕ ಕಾಲದ ಹುಟ್ಟಿನೊಂದಿಗೆ ಪದ್ಯವನ್ನು ಪಕ್ಕಕ್ಕೆ ಒತ್ತರಿಸಿ ಗದ್ಯ ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತಿದ್ದುದರ ಸೂಚನೆಯೂ ಕೂಡ ಆಗಿದೆ ಅಂತಕ್ಕಂಥದ್ದು. ಗದ್ಯ ಆಧುನಿಕ ಕಾಲದ ಸಂಕೀರ್ಣತೆಯನ್ನು ವಿವರಗಳಲ್ಲಿ ಕಟ್ಟಿಕೊಟ್ಟ ಭಾಷಿಕ ರೂಪ ಅಂತ ಹೇಳಬಹುದು. ಕನ್ನಡಂ ಕಸ್ತೂರಿಯಲ್ತೆ
ಅನ್ನುವಂತಹ ಸಂಸ್ಕೃತ ಭೂಯಿಷ್ಠತೆಯನ್ನು ವಿರೋಧಿಸುವಂತೆಯೂ ಕೂಡ ಅಚ್ಚ ಕನ್ನಡದ ದೇಸಿ ಶೈಲಿಯ ಬಗೆಗಿನ ಒಲವು ಕೂಡ ಈ ಒಂದು ಪಠ್ಯದಲ್ಲಿ ನಮಗೆ ಕಂಡುಬರುತ್ತೆ ಅಂತಕ್ಕಂಥದ್ದು. ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹ ಈ ಒಂದು ಪಠ್ಯ ಹೆಚ್ಚು ಹಳಗನ್ನಡವನ್ನು ಹೊಂದಿರೋದ್ರಿಂದ ನಾನು ನಿಮಗೆ ಸಾರಾಂಶವನ್ನು ಮಾತ್ರ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಪಠ್ಯ ನಿಮಗೆ ಏನನ್ನು ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡುತ್ತೆ ಅಂತಕ್ಕಂಥದ್ದು. ಮಳೆಗಾಲದ ಒಂದು ದಿವಸ ಸಂಜೆ ಸಮಯ ಕವಿಗಳ ಒಂದು ಗುರುವಾದ ಮುದ್ದಣ ಅರಮನೆಯಿಂದ ಹೊರಗೆ ಬರ್ತಾನೆ. ರಾಜಬೀದಿಗಳನ್ನು ದಾಟಿ ತನ್ನ ನಿವಾಸಕ್ಕೆ ಮರಳ್ತಾ ಇರುವಾಗ ಆತನ ಮಡದಿ ಮನೋರಮೆ ಮುದ್ದಣ ಬರ್ತಾ ಇರೋದನ್ನು ದೂರದಿಂದಲೇ ಕಂಡು ಮನೆ ಬಾಗಿಲಲ್ಲಿ ನಿಂತಿರ್ತಾಳೆ. ಆಕೆ ಗಂಡ ಬರ್ತಾನ ಅಂತ ಕಾಯ್ತಾ ಇದ್ಲು. ಬರ್ತಾ ಇರೋದನ್ನು ಕಂಡು ಎದುರಾಗಿ ಕಾಲು ತೊಳೆಯೋದಕ್ಕೆ ನೀರನ್ನು ಕೊಟ್ಟು ನಂತರ ಆತನ ಕೈ ಹಿಡಿದು ಒಳಮನೆಗೆ ಕರೆದುಕೊಂಡು ಹೋಗಿ ಮಣೆಯನ್ನು ಹಾಕಿ ಕೊಳ್ಳರಿಸ್ತಾಳೆ. ಅಂದರೆ ಮನೆ ಹೊರಗಡೆಯಿಂದ ಬರುವಂತಹ ಗಂಡನಿಗೆ ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನು ಬಹುಶಃ ಈಕೆಯನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಅಂತ ಕಾಣುತ್ತೆ. ಕೂತ್ಕೊಳ್ಳಿಕ್ಕೆ ಮಣೆಯನ್ನು ಹಾಕಿ ಕೊಳ್ಳರಿಸಿ, ಅಂದರೆ ಉಭಯ ಕುಶಲೋಪರಿಯನ್ನು ಮಾತಾಡ್ತಾ ಇದ್ದಾರೆ. ಕೆಲಸ ಹೇಗಿತ್ತು ಏನು ಇರುತ್ತಲ್ಲ ಗಂಡ ಹೆಂಡತಿಯ ಸರಸ ಸಲ್ಲಾಪಗಳು, ಆ ರೀತಿಯಾಗಿ. ಜೊತೆಗೆ ಅವನ ಆಯಾಸವನ್ನು ಕಡಿಮೆ ಮಾಡಲಿಕ್ಕೆ ಕಾಲಿಗೆ ನೀರು ಕೊಟ್ಟಲು, ಒಳಗಡೆ ಕೈ ಹಿಡಿದು ಕರ್ಕೊಂಡು ಹೋದ್ಲು, ಮಣೆ ಹಾಕಿ ಕೂರಿಸಿದ್ಲು, ತಿನ್ನೋದಕ್ಕೆ ರುಚಿಯಾದಂತಹ ಸವಿಯಾದಂತಹ ಹಣ್ಣನ್ನು, ಕುಡಿಯೋದಕ್ಕೆ ಕೆನೆಬರಿತ ಹಾಲನ್ನು ಕೊಟ್ಟು ಉಪಚರಿಸಿದ್ಲು. ಈಕೆಯ ಉಪಚಾರದಿಂದ ಮುದ್ದಣನ ಹಸಿವು ಬಾಯಾರಿಕೆ ಎಲ್ಲವೂ ಕೂಡ ಪರಿಹಾರ ಆಯಿತು. ತುಂಬ ಸಂತೋಷಿತನಾದ ಆತ. ಗೆಳತಿ ಅಂದರೆ ಹೆಂಡತಿ ಮನೋರಮೆ ತಾಂಬೂಲವನ್ನು ಕೂಡ ಸವಿಯೋದಕ್ಕೆ ನೀಡಿದ್ಲು ಆತನಿಗೆ. ಈ ರೀತಿ ಸುಖ ಸಲ್ಲಾಪದಿಂದ ಇರುವಾಗ ನಿಧಾನವಾಗಿ ಮಾತು ಎಳಿತಾರೆ. ಗಂಡ ಹೆಂಡತಿಯರ ಮಾತು ನಿಲ್ಲೋದಿಲ್ಲ ಬಿಡಿ, ಅದು ಹಾಗೆ. ಹಗಲು ರಾತ್ರಿ ಸುರಿಯುವ ಜಡಿ ಮಳೆ ಜಿನುಗುತ್ತಿರುವುದರಿಂದ ನನಗೆ ಯಾಕೋ ಮನಸ್ಸು ಬೇಸರವಾಗ್ತಾ ಇದೆ, ಬೇಸರ ನೀಗಿಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಕಥೆಯನ್ನು ಹೇಳಿ ಅಂತ ಹೇಳಿ ಹೆಂಡತಿ ತನ್ನ ಗಂಡ ಮುದ್ದಣ್ಣನನ್ನು ಕೇಳಿದ್ಲು. ಅದು ಎಂತಹ ಕಥೆ ಇರಬಹುದು ಅಂದರೆ ಒಂದು ಸುಂದರವಾದ ಹಿತಕರವಾದ ಕಥೆ ಆಗಿರಬೇಕು ಅನ್ನೋದು ಆಕೆಯ ಆಶಯ ಆಗಿತ್ತು. ಮುದ್ದಣ ಇದೆಂತಹ ಬಯಕೆ, ಕತೆ ಹೇಳೋದಕ್ಕೆ ಯಾವ ಕಷ್ಟ, ಯಾವ ಕಥೆಯನ್ನು ಹೇಳಲಿ, ಕಾವ್ಯದಲ್ಲಿ ಹೇಳಲು ಅಥವಾ ವಿಕ್ರಮ ವಿಜಯವನ್ನು, ಭೋಜ ಪ್ರಬಂಧವನ್ನು ಅಥವಾ ಮಹಾವೀರ ಚರಿತ್ರೆಯನ್ನು ಹೇಳೋದು, ಯಾವ ಕಥೆಯನ್ನು ಹೇಳಲಿ, ನಿನಗೆ ಯಾವ ಕಥೆ ಇಷ್ಟ ಅಂತ ಹೇಳಿ ಮಾತಿಗೆ ತೊಡಗಿದ್ರು ಇಬ್ಬರು. ಮನೋರಮೆ ಇದ್ಯಾವುದೂ ಬೇಡ, ದಾರಿ ತೋರಿಸುವ, ಬದುಕಿನ ಮಾರ್ಗ ತಿಳಿಸುವ, ಕಾವ್ಯಾನುಭವ ದೊರೆಯುವಂತಹ, ರಸದ ಅನುಭೂತಿ ಇರುವಂತಹ ಕಥೆಯನ್ನು ಹೇಳು ಅಂತ ಕೇಳಿಕೊಂಡ್ಳು. ನಿನಗೆ ಯಾವ ರಸದೋಳು ಇಷ್ಟ ಆಗುತ್ತೆ ಅಂತ ಕೇಳ್ದ ಮುದ್ದಣ. ಮನೋರಮೆ ಹೇಳ್ತಾಳೆ, ನವರಸದಲ್ಲಿ ಕಥೆಯನ್ನು ಹೇಳುವಂತೆ ಕೇಳಿಕೊಂಡ್ಳು. ನವರಸಗಳು ಗೊತ್ತಿದೆ ಅಲ್ಲ ನಿಮಗೆ, ಶೃಂಗಾರ ರಸ, ಹಾಸ್ಯ, ರೌದ್ರ, ಕರುಣ, ಭೀಭತ್ಸ, ವೀರ, ಭಯಾನಕ, ಅದ್ಭುತ ಮತ್ತು ಶಾಂತಿರಸ. ಈ ಎಲ್ಲ ರಸಗಳು, ನವರಸಗಳೂ ಸೇರಿರುವಂತಹ ಒಂದು ಅದ್ಭುತವಾದ ಕಥೆಯನ್ನು ಹೇಳು ಅಂತ ಕೇಳಿಕೊಂಡ್ಳು. ಕಥೆಯ ವಸ್ತುವನ್ನು ಕೇಳಿದಾಗ ರಾಮಾಯಣದ ಕಥೆಯನ್ನು ಕೇಳೋದಕ್ಕೆ ಇಷ್ಟಪಟ್ಲು ಆಕೆ. ಮುದ್ದಣ ಸೀತಾ ಸ್ವಯಂವರವನ್ನು ಹೇಳೋದಾಗಿ ಕೇಳಿದಾಗ ಆ ಕಥೆಯನ್ನು ಮೊದಲೇ ಕೇಳಿದ್ದೀನಿ, ಅದು ಬೇಡ, ಸೀತಾ ಅಪಹರಣದ ಕತೆ ಹೇಳೋದಕ್ಕೆ ಮುಂದಾದಾಗ ತಾನು ಅದನ್ನು ಕೇಳೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದ್ಲು. ಇನ್ಯಾವ ಕಥೆಯನ್ನು ಹೇಳಬೇಕು ನಿನಗೆ ಅಂತ ಮುದ್ದಣ ಕೇಳ್ದ. ಆಗ ಹೇಳ್ತಾಳೆ, ನೋಡಿ, ನಾಡಿನಲ್ಲಿ ಪ್ರಚಲಿತವಾಗಿರುವಂತಹ ರಾಮಾಯಣ ಕಥೆಗಳಲ್ಲಿ ಒಂದನ್ನು ಹೇಳು ಅಂತ ಕೇಳಿದ್ಲು ಮನೋರಮೆ. ನೀನೇ ಒಂದನ್ನು ಆರಿಸ್ಕೋ ಅಂತ ಹೇಳಿದಾಗ ಮನೋರಮೆ ಶ್ರೀರಾಮ ಅಶ್ವಮೇಧವನ್ನು ಕೈಗೊಂಡಂತಹ ಕಥೆಯನ್ನು ಹೇಳು ಅಂತ ಕೇಳಿದ್ಲು. ಅಂದರೆ ಶೇಷರಾಮಾಯಣದ ಕಥೆಯನ್ನು ಮೊದಲು ಶೇಷ ವಾತ್ಸಾಯನಿಗೆ ಹೇಳಿದ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿದ ಮುದ್ದಣ. ಆದರೆ ಅದು ದೊಡ್ಡ ಕಥೆಯಾಗುತ್ತೆ, 1 ಅಥವಾ 2 ದಿವಸಕ್ಕೆ ಮುಗಿಯುವುದಲ್ಲ. ಆಗ ಮನೋರಮೆ ಸ್ವಲ್ಪ ಸ್ವಲ್ಪವಾಗಿ ಕಥೆಯನ್ನು ಹೇಳುವುದೆಂದು ಕೇಳಿಕೊಂಡ್ಳು. ಮುದ್ದಣ ಗದ್ಯದಲ್ಲಿ ಹೇಳಬೇಕು ಅಥವಾ ಪದ್ಯದಲ್ಲಿ ಹೇಳಬೇಕು ಅಂತ ಪ್ರಶ್ನೆ ಮಾಡಿದಾಗ ಗದ್ಯ ಹಿತಕರವಾಗಿರುತ್ತೆ, ಆದ್ದರಿಂದ ಹೃದಯಕ್ಕೆ ಹತ್ತಿರವಾದ ಹಿತಕರವಾದಂತಹ ಗದ್ಯದಲ್ಲಿ ಕಥೆಯನ್ನು ಹೇಳು ಅಂತ ಹೇಳಿದ್ಲು. ಮುದ್ದಣ ನಸುನಗ್ತಾ
ಇಂತಹ ಕಥೆಯನ್ನು ಹೇಳಿದರೆ ಅರಮನೆಯಲ್ಲಿ ರತ್ನದ ಕಡಗ, ಬಂಗಾರದ ಸರ, ಮುತ್ತಿನ ಹಾರವನ್ನು ಮೆಚ್ಚಿಕೊಂಡು ನನಗೆ ಕೊಡ್ತಾರೆ. ನೀನೇನು ಕೊಡ್ತೀಯ ನಾನು ನೀನು ಕೇಳಿದ ಕಥೆಯನ್ನು ಹೇಳಿದ್ರೆ ಅಂತ ಆಮ್, ಕಿಚಾಯಿಸ್ದ. ಅಂದರೆ ರೇಗಿಸಿದ್ರು ಅಂತ. ಮತ್ತೇನು ನನ್ನನ್ನೇ ನಿನಗೆ ಕೊಟ್ಟಿಲ್ವೇ ಅಂತ ಹೇಳಿದ್ಲು ಮನೋರಮೆ. ತನ್ನ ಮಡದಿಯು ಬಲು ಗಟ್ಟಿಗಳು ಅನ್ನುವಂಥ ರೀತಿಯಲ್ಲಿ ಗೇಲಿ ಮಾಡ್ತಾ ಮುದ್ದಣ ಹೇಳ್ತಾನೆ ನೋಡಿ. ಅರಮನೆಯವರು ಕತೆ ಕೇಳಿದ ನಂತರ ಸನ್ಮಾನಿಸ್ತಾರೆ, ಹಾಗೆ ನಾನೂ ಕೂಡ ಕಥೆಯನ್ನು ಕೇಳಿದ ಮೇಲೆ ನಿಮ್ಮನ್ನು ಸನ್ಮಾನಿಸ್ತೀನಿ ಅಂತ ಮನೋರಮೆ ಹೇಳಿದ್ಲು. ಸಂಸ್ಕೃತ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದಾಗ ಮನೋರಮೆ ಅದು ಅರ್ಥ ಆಗದಲೇ ಅವಳು ಹೇಳ್ತಾಳೆ, ತಡೆ ತಡೆ ಅಂತ ಹೇಳಿ ಗಂಡನನ್ನು ತಡಿಸಿದ್ಲು. ಅಂದರೆ ಇರು, ಒಂದು ನಿಮಿಷ ಹೇಳಬೇಡ ಇರು ಅಂತ. ಭೂಮಿಗೆ ಒಡೆಯನಾದ ರಾಮಚಂದ್ರನ ಕಥೆಯನ್ನು ಹೇಳು ಅಂತ ಹೇಳಿದ್ರೆ ಜೈನ ಮಂದಿರಕ್ಕೆ ಒಡೆಯನಾಗಿರ್ತಕ್ಕಂಥ ಸುರೇಂದ್ರನ ಕಥೆಯನ್ನು ಹೇಳೋದು ಸರಿನಾ? ಸಾಕು ಸಾಕು ಅಂತ ವಿರೋಧಿಸಿದ್ಲು. ಆಗ ಮುದ್ದಣ ಮನೋರಮೆಯ ತಲೆಯ ಮೇಲೆ ಆಣೆ ಇಡುತ್ತಾ, ಇರು, ಇದು ಬಸದಿ ಇಂದ್ರನ ಕಥೆಯಲ್ಲ, ರಾಮಚಂದ್ರನ ಕಥೆ ಅಂತ ಹೇಳ್ದ. ಆದರೆ ಸಂಸ್ಕೃತದ ಚೆಲುವಿನಲ್ಲಿ ಹೇಳ್ತಾ ಇದ್ದೀನಿ ಅಂದಾಗ ಮನೋರಮೆ ಹೇಳಿದ್ಲು, ಒಳಿತು ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದ ಹಾಗೆ ನೀವು ಹೇಳ್ತಾ ಇರ್ತಕ್ಕಂಥ ಕತೆ ನನಗೆ. ಅಂದರೆ ನಾನು ಕನ್ನಡವೇ ಸರಿಯಾಗಿ ಅರ್ಥ ಆಗದಿರೋ ನೀನು ಸಂಸ್ಕೃತದಲ್ಲಿ ಹೇಳಿದ್ರೆ ಹೇಗೆ ಅಂತ. ಸೊಗಸಾದ ಕನ್ನಡದಲ್ಲೇ ಅರಿಯೋದಕ್ಕೆ ಕಷ್ಟವಿರುವಾಗ ಸಂಸ್ಕೃತದ ಸೊಗಸಿನಲ್ಲಿ ಹೇಳಿದರೆ ಹೇಗೆ ತಿಳಿಯುವುದು ಅನ್ನುವುದು ಆಕೆಯ ಪ್ರಶ್ನೆ. ಹಾಗೆ ಸಾರವತ್ತಾದ ಅರ್ಥಪೂರ್ಣವಾದ ಕನ್ನಡ ದೇಶಿ ಲಕ್ಷಣವನ್ನು ಒಳಗೊಂಡಂತಹ ಕನ್ನಡ ಸವಿ ಮಾತಿನಲ್ಲಿ ಕತೆ ಕೇಳೋದಕ್ಕೆ ಬಯಸ್ತಾ ಇದ್ಲು ಆಕೆ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಕಸ್ತೂರಿ ಎಂದಾಗ ಮುದ್ದಣ ಆಕೆ ಮಾತನ್ನು ಒಪ್ಕೊಂಡು ಹೌದು ಅಂತ ತಲೆ ಬಾಗ್ತಾನೆ. ಆದರೆ ರನ್ನದ ಮಣಿಯನ್ನು ಬಂಗಾರದಲ್ಲಿ ಬೆರೆಸಿದಂತೆ ಕರಿಮಣಿ ಸರದಲ್ಲಿ ಹವಳವನ್ನು ಸೇರಿಸಿದ ಹಾಗೆ ಇರುತ್ತೆ ಕನ್ನಡ ಮತ್ತು ಸಂಸ್ಕೃತವನ್ನು ಬೆರೆಸಿ ಹೇಳಿದ್ರೆ ಅನ್ನುವಂಥದ್ದು. ಕನ್ನಡ ರಸ ಜಿನುಗುವಂತೆ ಕಾವ್ಯ ಲಕ್ಷಣದಂತೆ ಅಲ್ಲಲ್ಲಿ ಸಂಸ್ಕೃತವನ್ನು ಸೇರಿಸುತ್ತಾ ತಿರುಳುಗನ್ನಡದಲ್ಲಿ ಕಥೆಯನ್ನು ಹೇಳುವೆ ಅಂತ ಹೇಳಿ ಮುದ್ದಣ ಮನೋರಮೆಗೆ ಆ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಸೊ ಇದಿಷ್ಟು ಈ ಒಂದು ಪಠ್ಯದ ಸಾರಾಂಶ. ಧನ್ಯವಾದಗಳು.